ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ತಿಂಗಳು ಮೇಷರಾಶಿಯವರಿಗೆ ಮಾಸಿಕ ಭವಿಷ್ಯ. ಸ್ನೇಹಿತರೆ, ಮೇ 2026ರಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಶನಿ ಬಲದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ. ಮೇಷರಾಶಿಯವರಿಗೆ ಕಂಪ್ಲೀಟ್ ಆಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಮೇಷರಾಶಿಯವರು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ತಿಂಗಳ ಮುಖ್ಯಾಂಶಗಳ ಹೇಳಬೇಕಾದ್ರೆ ಸ್ನೇಹಿತರೆ, ಲಗ್ನಾಧಿಪತಿಯಾದಂತಹ ಸ್ವಕ್ಷೇತ್ರ ಬಲ ಅಂತಲೇ ಹೇಳಬಹುದು. ಮೇ 11ರಂದು ಕುಜನು ನಿಮ್ಮ ಜನ್ಮ ರಾಶಿಗೆ ಕಾಲಿಡುವುದು ಅದ್ಭುತವಾದ ಬೆಳವಣಿಗೆ. ಕಳೆದ ತಿಂಗಳು ಇದ್ದ ಮಾನಸಿಕ ನಿರುತ್ಸಾಹ ದೂರವಾಗಿ ನಿಮ್ಮಲ್ಲಿ ಹೊಸ ಉತ್ಸಾಹ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಧೈರ್ಯ ಮೂಡುತ್ತದೆ. ಇನ್ನು ಆರ್ಥಿಕ ಪ್ರಗತಿ, ಮೇ 15ರ ನಂತರ ಸೂರ್ಯ ಮತ್ತು ಬುಧ ಧನ ಸ್ಥಾನಕ್ಕೆ ಋಷಭಕ್ಕೆ ಪ್ರವೇಶಿಸುವುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸುತ್ತದೆ. ಹಳೆಯ ಬಾಕಿಗಳು ವಸೂಲಿಯಾಗುತ್ತವೆ ಅಂತಲೇ ಹೇಳಬಹುದು. ಇನ್ನು ಮಾನಸಿಕ ನಿಯಂತ್ರಣ ಅಗತ್ಯ. ಲಗ್ನದಲ್ಲಿರುವ ಕುಜನು ಅಪಾರ ಶಕ್ತಿಯನ್ನು ನೀಡಿದರೂ ವಿಪರೀತ ಆವೇಶವನ್ನು, ಹಠಮಾರಿತನವನ್ನು ನೀಡುತ್ತಾನೆ. ದ್ವಿತೀಯ ಸ್ಥಾನದಲ್ಲಿರುವಂತಹ ಸೂರ್ಯನಿಂದಾಗಿ ಮಾತಿನ ಚಕಾಮಕಿ ನಡೆಯದಂತೆ ನೋಡಿಕೊಂಡರೆ ಇದು ವಿಜಯಗಳ ಮಾಸವಾಗಲಿದೆ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಮೇಷರಾಶಿಯವರಿಗೆ ಸ್ನೇಹಿತರೆ, ಮೇ 2026 ಅನೇಕ ರೀತಿಯಲ್ಲಿ ವಿಶೇಷ ಶಕ್ತಿಯನ್ನು, ನೂತನ ಉತ್ತೇಜನವನ್ನು ನೀಡುವಂತಹ ತಿಂಗಳು. ಕಳೆದ ತಿಂಗಳು 12ನೇ ಮನೆಯಲ್ಲಿದ್ದ ಶನಿ ಕುಜರ ಸಂಯೋಗದಿಂದ ನೀವು ಎದುರಿಸುತ್ತಿದ್ದ ಆಸ್ಪತ್ರೆ ಖರ್ಚುಗಳು, ಮಾನಸಿಕ ಆತಂಕಗಳು ಈ ತಿಂಗಳ ಆರಂಭದಿಂದಲೇ ಕ್ರಮೇಣವಾಗಿ ಕಡಿಮೆಯಾಗುತ್ತವೆ. ಮುಖ್ಯವಾಗಿ ಮೇ 11ರಂದು ನಿಮ್ಮ ರಾಶಿಯ ಅಧಿಪತಿ ಲಗ್ನಾಧಿಪತಿಯಾದ ಕುಜನು ತನ್ನ ಸ್ವಂತ ರಾಶಿಯಾದ ಮೇಷಕ್ಕೆ ಪ್ರವೇಶಿಸುವುದು ಬಲವಾದ ರಾಜಯೋಗವನ್ನು ನೆನಪಿಸುತ್ತದೆ. ಆದರೆ ಗ್ರಹಗಳ ಅನುಗ್ರಹವನ್ನು ವಿಜಯನಾಗಿ ಪರಿವರ್ತಿಸಿಕೊಳ್ಳಲು ತಿಂಗಳ ಪ್ರಥಮಾರ್ಧದಲ್ಲಿರುವಂತಹ ಆವೇಶವನ್ನು ದ್ವಿತೀಯಾರ್ಧದಲ್ಲಿ ನಿಮ್ಮ ಮಾತಿನ ಶೈಲಿಯನ್ನು ನಿಯಂತ್ರಣದಲ್ಲಿಕೊಳ್ಳುವುದು ಈ ತಿಂಗಳ ನಿಮ್ಮ ಮುಂದಿರುವಂತಹ ಪ್ರಮುಖ ಸವಾಲಾಗಿದೆ ಅಂತಲೇ ಹೇಳಬಹುದು. ಇದು ಒಟ್ಟಾರೆಯಾಗಿ ಮೇಷರಾಶಿಯವರ ಭವಿಷ್ಯ ಈ ರೀತಿ ಇರಲಿದೆ. ಇನ್ನು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ, ಗ್ರಹಗಳ ಪ್ರಭಾವ ಯಾವ ರೀತಿ ಇರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಶನಿ 10 ಮತ್ತು 11ನೇ ಮನೆಯ ಅಧಿಪತಿಯಾಗಿರುವಂತಹ ಶನಿ 12ನೇ ಮನೆಯಲ್ಲಿ ಮೀನದಲ್ಲಿ ಯಥಾಸ್ಥಿತಿ ಸಂಚಾರವನ್ನು ಮಾಡುತ್ತಿದೆ. ಕಚೇರಿಯಲ್ಲಿ ತೆರೆಮರೆಯ ರಾಜಕೀಯ, ಅದಕ್ಕಾಗಿ ಸ್ನೇಹಿತರೆ ತಕ್ಕ ಖರ್ಚುಗಳು ಮತ್ತು ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗದಿರಬಹುದು. ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವಿಸಬಹುದು. ಶನಿ ಗ್ರಹ ಸಂಚಾರದಿಂದಾಗುವಂತಹ ಪ್ರಭಾವವನ್ನು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಶುಕ್ರ 2 ಮತ್ತು 7ನೇ ಅಧಿಪತಿಯಾಗಿರುವ ಶುಕ್ರ 3ನೇ ಮನೆಯಲ್ಲಿ ಅಂದರೆ ಮೇ 14ರಿಂದ ಸಂಚಾರವನ್ನು ಮಾಡುತ್ತಿದೆ. ಮಿಥುನದಲ್ಲಿ ಸಹೋದರರ ನೆರೆಹೊರೆಯವರೊಂದಿಗೆ ಉತ್ತಮ ಬಾಂಧವ್ಯ, ಸಹೋದರರು, ಸ್ನೇಹಿತರೆ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗಬಹುದು. ಸಣ್ಣ ಪ್ರಯಾಣಗಳ ಮೂಲಕ ಲಾಭಗಳು ಇದೆ. ಇನ್ನು ಬುಧ 3 ಮತ್ತು 6ನೇ ಮನೆಯ ಅಧಿಪತಿಯಾಗಿರುವ ಬುಧ 2ನೇ ಮನೆಯ ನಂತರ 3ನೇ ಮನೆಗೆ ಸ್ಥಳಾಂತರಗೊಂಡು ಮೇ ದ್ವಿತೀಯಾರ್ಧದಲ್ಲಿ ಸಂಚಾರವನ್ನು ಮಾಡುತ್ತಿದೆ. 2ನೇ ಮನೆಯಲ್ಲಿ ಋಷಭದಲ್ಲಿ ಬುಧ ನಿತ್ಯ ಯೋಗ, ಸಂವಹನದ ಮೂಲಕ ಧನ ಆದಾಯ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಸೂರ್ಯ 5ನೇ ಮನೆಯಲ್ಲಿ ಅಂದರೆ 5ನೇ ಮನೆಯ ಅಧಿಪತಿಯಾಗಿರುವ ಸೂರ್ಯ 1ನೇ ಮನೆಯ ನಂತರ 2ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತಿದೆ. ಮೇ 14ರವರೆಗೆ ಲಗ್ನದಲ್ಲಿ ಉಚ್ಚ ಬುದ್ಧಿವಂತೆ ಚುರುಕಾಗುತ್ತದೆ. ಮೇ 1ರಿಂದ 2ನೇ ಮನೆಯಲ್ಲಿ ಋಷಭದಲ್ಲಿ ಧನಲಾಭ ಮತ್ತು ಒರಟು ಮಾತು ಅಂತಲೇ ಹೇಳಬಹುದು. ಇನ್ನು ಕುಜ 1ನೇ ಮನೆಯ ಅಧಿಪತಿಯಾಗಿರುವ ಕುಜ 1ನೇ ಮನೆಯ ಸ್ವಕ್ಷೇತ್ರದಲ್ಲಿ ಮೇ 11ರಿಂದ ಸಂಚರಿಸುತ್ತದೆ.
ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ಆತ್ಮವಿಶ್ವಾಸ, ಕೋಪ, ನಾಯಕತ್ವದ ಗುಣಗಳು ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಒಂದೊಂದಾಗಿ ನಿಮ್ಮ ಕೆರಿಯರ್, ನಿಮ್ಮ ಬಿಸ್ನೆಸ್, ನಿಮ್ಮ ಫೈನಾನ್ಸ್, ಹೆಲ್ತ್ ಮತ್ತು ಫ್ಯಾಮಿಲಿ, ಎಜುಕೇಷನ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಇದಕ್ಕೆಲ್ಲ ಪರಿಹಾರ ಇದೆಯಾ ಅನ್ನೋದನ್ನ ನೋಡೋದಾದರೆ ಖಂಡಿತವಾಗಿಯೂ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ. ಅನುಸರಿಸಿ. ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮೊದಲನೇದಾಗಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ. ಹೊಸದಾಗಿ ಉದ್ಯೋಗವನ್ನು ಮಾಡಬೇಕು ಅಥವಾ ಉದ್ಯೋಗದಲ್ಲಿ ಏನಾದರೂ ಚೇಂಜಸನ್ನು ನೋಡಬೇಕು ಮೇಷರಾಶಿಯವರು ಅಂದರೆ ಶನಿ ಬಲದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ, ಕರ್ಮ ಸ್ಥಾನಾಧಿಪತಿಯಾದಂತಹ 10ನೇ ಮನೆಯ ಅಧಿಪತಿಯಾದ ಶನಿ ವ್ಯಯಸ್ಥಾನದಲ್ಲಿ ಅಂದರೆ ಖರ್ಚಿನ ಮನೆಯಲ್ಲಿ 12ನೇ ಮನೆಯಲ್ಲಿ ಇರುವುದರಿಂದ ನೀವು ಮಾಡುವ ವೃತ್ತಿಯಲ್ಲಿ ಒಂದು ರೀತಿಯ ಅದೃಶ್ಯವಾದ ಒತ್ತಡವಿರುತ್ತದೆ. ಕೆಲಸಗಳು ಪೂರ್ಣಗೊಂಡರೂ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆ ಮೂಡುತ್ತದೆ. ಆದರೆ ಮೇ 11ರಂದು ಲಗ್ನಾಧಿಪತಿಯಾದ ಕುಜನು ಲಗ್ನಕ್ಕೆ ಬರುವುದು ನಿಮ್ಮ ವೃತ್ತಿ ಜೀವನಕ್ಕೆ ಸಂಜೀವಿನಿಯಂತಿದೆ. ನಿಮ್ಮಲ್ಲಿ ರಾಜಿ ಮಾಡಿಕೊಳ್ಳದ ಮನೋಭಾವ ಹೆಚ್ಚಾಗುತ್ತದೆ. ಎಷ್ಟೇ ಕಷ್ಟದ ಟಾಸ್ಕ್ ಆದರೂ ಸ್ನೇಹಿತರೆ ಸವಾಲಾಗಿ ತೆಗೆದುಕೊಂಡು ಪೂರ್ಣಗೊಳಿಸುತ್ತೀರಿ. ಪಂಚಮಾಧಿಪತಿಯಾದ ಸೂರ್ಯನು ಮೇ 14ರವರೆಗೆ ಉಚ್ಚ ಸ್ಥಿತಿಯಲ್ಲಿ ಅಂದರೆ ನಿಮ್ಮ ಲಗ್ನದಲ್ಲಿ ಇರುವುದರಿಂದ ನಿಮ್ಮ ಬುದ್ಧಿಮತ್ತೆ ಮೇಲಧಿಕಾರಿಗಳನ್ನು ಆಕರ್ಷಿಸುತ್ತದೆ. ನೀವು ನೀಡುವ ಐಡಿಯಾಗಳು ಕಾರ್ಯರೂಪಕ್ಕೆ ಬರುತ್ತವೆ. ಆದರೆ 1ನೇ ಮನೆಯಲ್ಲಿರುವ ಕುಜನಿಂದಾಗಿ ನಾನು ಹೇಳಿದ್ದೇ ಸರಿ ಎಂಬ ಸರ್ವಾಧಿಕಾರಿ ಧೋರಣೆಯು ಕಚೇರಿಯಲ್ಲಿ ಶತ್ರುಗಳನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು. ಮೇ 15ರ ನಂತರ ಸೂರ್ಯ ಮತ್ತು ಬುಧ ದ್ವಿತೀಯ ಸ್ಥಾನಕ್ಕೆ ಅಂದರೆ ಋಷಭಕ್ಕೆ ಪ್ರವೇಶಿಸಿದ ನಂತರ ನಿಮ್ಮ ಗಮನವೆಲ್ಲ ಐಡಿಯಾಗಳಿಂದ ಅವುಗಳನ್ನು ಆಚರಣೆಗೆ ತಂದು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವತ್ತ ಹರಿಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂವಹನ ಕೌಶಲ್ಯಗಳು, ಪ್ರಸ್ತುತಿಗಳು ಅದ್ಭುತವಾಗಿ ಕೆಲಸ ಮಾಡುತ್ತವೆ. ನಿಮ್ಮ ವಾಕ್ಚಾತುರ್ಯದಿಂದ ಹೊಸ ಪ್ರಾಜೆಕ್ಟ್ಗಳನ್ನು ಅಥವಾ ಕ್ಲೈಂಟ್ಗಳನ್ನು ಸುಲಭವಾಗಿ ಆಕರ್ಷಿಸುತ್ತೀರಿ. ಆದರೆ ಧನಸ್ಥಾನದಲ್ಲಿ ಸೂರ್ಯನ ಉಷ್ಣ ತತ್ವದಿಂದಾಗಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ, ಮುಖ್ಯವಾಗಿ ಕೆಳ ಹಂತದ ಸಿಬ್ಬಂದಿಯೊಂದಿಗೆ ಮಾತನಾಡುವಾಗ ಸ್ವಲ್ಪ ಕಠಿಣವಾಗಿ ವರ್ತಿಸುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಮಾತು ಜಾರದಂತೆ ಎಚ್ಚರ ವಹಿಸಿದರೆ ತಿಂಗಳ ಅಂತ್ಯದವರೆಗೂ ಕೂಡ ಅದ್ಭುತ ಪ್ರಗತಿಯನ್ನು ಸಾಧಿಸಲಿದ್ದೀರಿ. ಶನಿ ಗ್ರಹದಿಂದ ಸ್ವಲ್ಪ ಖರ್ಚುಗಳು ಉಂಟಾಗಲಿದೆ. ಇನ್ನು ಶತ್ರುಗಳು ಕೂಡ ಜಾಸ್ತಿಯಾಗಲಿದೆ ಎಂದು ತಿಳಿಸಿದ್ದೀನಿ. ಆ ವಿಚಾರದ ಬಗ್ಗೆ ಯಾವುದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಆ ವಿಚಾರದ ಬಗ್ಗೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ, ಇನ್ನು ವ್ಯಾಪಾರ, ವ್ಯವಹಾರ, ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ ನಿಮ್ಮ ಫೈನಾನ್ಸ್ ಬಗ್ಗೆ ಅನ್ನೋದಾದರೆ ಸ್ನೇಹಿತರೆ ನಿಮ್ಮ ಬಿಸ್ನೆಸ್ ಬಗ್ಗೆ ತಿಂಗಳ ಪ್ರಥಮಾರ್ಧದಲ್ಲಿ ವ್ಯಾಪಾರ ವ್ಯವಹಾರಗಳು ನಿಧಾನವಾಗಿ ಸಾಗಿದರೂ ಸಪ್ತಮಾಧಿಪತಿಯಾದಂತಹ ಶುಕ್ರನು ವ್ಯಾಪಾರ ಸ್ಥಾನಾಧಿಪತಿಯಾದಂತಹ ಶುಕ್ರ ಮೇ 14ರಂದು ತೃತೀಯ ಸ್ಥಾನವಾದಂತಹ ಮಿಥುನಕ್ಕೆ ಪ್ರವೇಶಿಸುವುದು ನಿರ್ಣಾಯಕ ತಿರುವು. ಅಲ್ಲೇ ಆಗಾಗಲೇ ಇರುವ ಭಾಗ್ಯಾಧಿಪತಿ ಗುರು ಭಗವಾನ್ ಜೊತೆ ಶುಕ್ರನು ಸೇರುತ್ತಾನೆ. ಈ ಸಂಯೋಗವು ವ್ಯಾಪಾರಿಗಳಿಗೆ, ಮುಖ್ಯವಾಗಿ ಸ್ವಯಂ ಉದ್ಯೋಗದಲ್ಲಿರುವವರಿಗೆ ಅದ್ಭುತವಾದ ನೆಟ್ವರ್ಕಿಂಗ್ ಅವಕಾಶಗಳನ್ನು ಒದಗಿಸುತ್ತದೆ. ಶಾರ್ಟ್ ಟಿಪ್ಸ್ ಅಥವಾ ಸಣ್ಣ ಪ್ರಯಾಣಗಳ ಮೂಲಕ ಹೊಸ ಕ್ಲೈಂಟ್ಗಳು ದೊರೆಯುತ್ತಾರೆ ಅಂತಲೇ ಹೇಳಬಹುದು. ಮೇ 15ರ ನಂತರ ದ್ವಿತೀಯಾರ್ಧದಲ್ಲಿ ಉಂಟಾಗುವ ಬುಧ ನಿತ್ಯ ಯೋಗದ ಪರಿಣಾಮವಾಗಿ ವ್ಯಾಪಾರದಲ್ಲಿ ಲೆಕ್ಕಾಚಾರಗಳನ್ನು ಪಕ್ಕಾ ಆಗಿ ಹಾಕುತ್ತಾ ಇರಿ. ಮಾರ್ಕೆಟಿಂಗ್, ಕಮ್ಯುನಿಕೇಷನ್, ಎಂಜಿನಿಯರ್ಗಳು ಮತ್ತು ಕಲಾ ಸಂಬಂಧಿತ ವ್ಯಾಪಾರಗಳನ್ನು ಮಾಡುವವರಿಗೆ ಈ ತಿಂಗಳ ದ್ವಿತೀಯಾರ್ಧವು ಅತ್ಯಂತ ಅನುಕೂಲಕರವಾಗಿರುತ್ತದೆ ಅಂತಲೇ ಹೇಳಬಹುದು. ನಿಮ್ಮ ಬಿಸ್ನೆಸ್ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯವರು ಗ್ರಹಗಳ ಸಂಚಾರದಿಂದ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ ಅಂದರೆ, ತಿಂಗಳ ಮೊದಲು 2 ವಾರಗಳು ಖರ್ಚು ಮತ್ತು ಆದಾಯ ಸಮಾನವಾಗಿರುತ್ತವೆ. ಕುಜನು ಲಗ್ನಕ್ಕೆ ಬರುವುದರಿಂದ ವೈಯಕ್ತಿಕ ಅಗತ್ಯಗಳಿಗಾಗಿ ಹೆಚ್ಚು ಹಣ ಖರ್ಚು ಮಾಡುತ್ತೀರಿ. ಆದರೆ ಮೇ 15ರಂದು ಸೂರ್ಯ ಪಂಚಮಾಧಿಪತಿಯಾದಂತಹ ಊಹಾಪೋಹಗಳಿಗೆ, ಷೇರು ಮಾರುಕಟ್ಟೆಗೆ ಕಾರಕ ಅಂತಲೇ ಹೇಳಬಹುದು. ದ್ವಿತೀಯಾರ್ಧದಲ್ಲಿ ಸ್ಥಾನವಾದಂತಹ ವೃಷಭ ರಾಶಿಗೆ ಪ್ರವೇಶಿಸುವುದು ನಿಮ್ಮ ಆರ್ಥಿಕ ಚಿತ್ರಣವನ್ನೇ ಬದಲಾಯಿಸುತ್ತದೆ.
ಸೂರ್ಯನೊಂದಿಗೆ 3 ಮತ್ತು 6ನೇ ಮನೆಯ ಅಧಿಪತಿಯಾದ ಬುಧನು ಕೂಡ ಸೇರುವುದರಿಂದ ಧನಸ್ಥಾನದಲ್ಲಿ ಬುಧನಿತ್ಯ ಯೋಗ ಉಂಟಾಗುತ್ತದೆ. ನಿಮ್ಮ ಬುದ್ಧಿವಂತಿಕೆಯ ಮೂಲಕ ಸಂವಹನದ ಮೂಲಕ ಹೆಚ್ಚುವರಿ ಆದಾಯದ ಮೂಲಗಳನ್ನು ಸೃಷ್ಟಿಸುತ್ತೀರಿ. ಹಿಂದೆ ನಿಂತು ಹೋಗಿದ್ದ ಹಣ ಅಥವಾ ಮರುಪಾವತಿಯಾಗದ ಸಾಲಗಳು ಮೇ 3ನೇ ವಾರದಿಂದ ಕೈ ಸೇರುತ್ತವೆ. ಆದರೆ 12ನೇ ಮನೆಯಲ್ಲಿರುವ ಶನಿಯ ದೃಷ್ಟಿಯಿಂದ ಆದಾಯ ಬರುತ್ತಿದ್ದರೂ ಕೂಡ ಆಸ್ಪತ್ರೆ ಅಥವಾ ಕೌಟುಂಬಿಕ ಶುಭ ಕಾರ್ಯಗಳಿಗಾಗಿ ಭಾರಿ ಖರ್ಚುಗಳನ್ನು ಕೂಡ ಪ್ಲ್ಯಾನ್ ಮಾಡಿಕೊಳ್ಳಬೇಕಾಗುತ್ತದೆ. ಒಟ್ಟಾರೆಯಾಗಿ ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಮೇಷರಾಶಿಯವರು ಕಮೆಂಟ್ ಮಾಡ್ಬೋದು, ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ, ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಶಕ್ತಿ ಮತ್ತು ಉಷ್ಣದ ಸಂಯೋಜನೆ, ಅಷ್ಟಮಾಧಿಪತಿಯಾದಂತಹ ಮತ್ತು ಲಗ್ನಾಧಿಪತಿಯಾದಂತಹ ಕುಜನು ಮೇ 11ರಿಂದ ಲಗ್ನದಲ್ಲಿಯೇ ಸ್ವಕ್ಷೇತ್ರದಲ್ಲೇ ಇರುವುದರಿಂದ ಕಳೆದ ತಿಂಗಳು ಇದ್ದ ಪಾದಗಳ ನೋವು, ದೈಹಿಕ ಆಯಾಸ ಮಾಯವಾಗುತ್ತವೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಅದ್ಭುತವಾಗಿ ಹೆಚ್ಚಾಗುತ್ತದೆ. ಆದರೆ ಮೇ 14ರವರೆಗೆ ಉಚ್ಚ ಸೂರ್ಯ ಮತ್ತು ಕುಜ ಒಂದೇ ಕಡೆ ಇರುವುದರಿಂದ ನಿಮ್ಮ ದೇಹದಲ್ಲಿ ಉಷ್ಣತತ್ವ ಅಂದರೆ ಪಿತ್ತದೋಷ ವಿಪರೀತವಾಗಿ ಹೆಚ್ಚಾಗಿ ತಲೆನೋವು, ಕಣ್ಣುರಿ ಬರಬಹುದು. ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಈ ಸಮಸ್ಯೆಗಳಿಂದ ಸಣ್ಣ ಪುಟ್ಟ ಗಾಯಗಳನ್ನು ಗ್ರಹಗಳು ಸೂಚಿಸುತ್ತಿದೆ. ಇನ್ನು ಮೇ 15ರ ನಂತರ ಸೂರ್ಯ ದ್ವಿತೀಯ ಸ್ಥಾನಕ್ಕೆ ಅಂದರೆ ಋಷಭಕ್ಕೆ ಬದಲಾದರೂ ಕುಜನ ಉಗ್ರ ಪ್ರಭಾವ ಮುಂದುವರಿಯುತ್ತದೆ. ದ್ವಿತೀಯಾರ್ಧದಲ್ಲಿ ಸೂರ್ಯನಿಂದಾಗಿ ಬಾಯಿ ಹುಣ್ಣು ಅಥವಾ ಹಲ್ಲು ನೋವು ಬರಬಹುದು. ತೀವ್ರವಾದ ಕೋಪದಿಂದ, ರಕ್ತದೊತ್ತಡದಿಂದ BP ಹೆಚ್ಚಾಗುವಂತಹ ಅಪಾಯವಿದೆ. ತಿಂಗಳವಿಡೀ ಆವೇಶವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಶ್ರೇಯಸ್ಕರ. ನಿಮ್ಮ ಆರೋಗ್ಯದ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಮೇಷರಾಶಿಯವರು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಆದಷ್ಟು ಉಷ್ಣಾಂಶ ಜಾಸ್ತಿ ಇರುವ ಕಾರಣ ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಮುಂದಿನದಾಗಿ ಕುಟುಂಬ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಪ್ರೇಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ನಿಮ್ಮ ವೈವಾಹಿಕ ಜೀವನ ಹೇಗಿರಲಿದೆ, ಕೌಟುಂಬಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಮೇಷರಾಶಿಯವರಿಗೆ ಈ ತಿಂಗಳು ಅಂದರೆ ಮೇ ತಿಂಗಳು ಪ್ರಥಮಾರ್ಧದಲ್ಲಿ ಲಗ್ನದಲ್ಲಿ ಸೂರ್ಯ ಕುಜರ ಪ್ರಭಾವದಿಂದ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಸ್ವಲ್ಪ ಕಮಾಂಡಿಂಗ್ ಆಗಿ ವರ್ತಿಸುತ್ತೀರಿ. ನಾನು ಹೇಳಿದ್ನೇ ಅವ್ರು ಕೇಳಬೇಕು ಎಂಬ ಅಹಂಕಾರವಿರುತ್ತದೆ. ಇನ್ನು ಮೇ 15ರಿಂದ ಸೂರ್ಯನು ಕುಟುಂಬದ ಸ್ಥಾನವಾದಂತಹ 2ನೇ ಮನೆಗೆ ಪ್ರವೇಶಿಸುವುದರಿಂದ ಕೌಟುಂಬಿಕ ವ್ಯವಹಾರಗಳ ಮೇಲೆ ನಿಮ್ಮ ನಿಯಂತ್ರಣ ಹೆಚ್ಚಾಗುತ್ತದೆ. ಆದರೆ ಸೂರ್ಯ ಕ್ರೂರ ಗ್ರಹವಾಗಿರುವುದರಿಂದ ಸ್ನೇಹಿತರೆ, ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತುಗಳಲ್ಲಿ ಅಧಿಕಾರಯುತ ಧ್ವನಿ ಹೆಚ್ಚಾಗಿರುತ್ತದೆ. ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ವಾದ ವಿವಾದಕ್ಕೆ ಎಳೆಯುತ್ತೀರಿ. ಆದರೆ ತೃತೀಯ ಸ್ಥಾನದಲ್ಲಿ ಮಿಥುನ ಅಂದರೆ ಶುಕ್ರ ಗುರುಗಳು ಅನುಕೂಲಕರ ಸಂಯೋಗದಿಂದ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಒಡ ಹುಟ್ಟಿದವರೊಂದಿಗೆ ಅಂದರೆ ಅಕ್ಕ ತಂಗಿಯರು ಅಥವಾ ಅಣ್ಣ ತಮ್ಮಂದಿರು ಬಾಂಧವ್ಯ ಬಲಗೊಳ್ಳುತ್ತದೆ. ಕೌಟುಂಬಿಕ ಸಮಸ್ಯೆಗಳನ್ನು ಅವರು ಸಾಮರಸ್ಯದಿಂದ ಬಗೆಹರಿಸಲು ಸಹಾಯವನ್ನು ಮಾಡುತ್ತಾರೆ ಅಂತಲೇ ಹೇಳಬಹುದು. ಕೌಟುಂಬಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಏನಾದರೂ ಕೇಳಬೇಕು ಅಂದರೆ ಖಂಡಿತವಾಗಿಯೂ ಕೇಳಬಹುದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಎಜುಕೇಷನ್ನಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೇ 14ರವರೆಗೆ ಶಿಕ್ಷಣಕಾರಕನಾದಂತಹ ಪಂಚಮಾಧಿಪತಿಯಾದ ಸೂರ್ಯನು ಲಗ್ನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ನಿಮ್ಮ ಗ್ರಹಣ ಶಕ್ತಿ, ಜ್ಞಾಪಕ ಶಕ್ತಿ ಶಿಖರದಲ್ಲಿರುತ್ತದೆ. ಮೇ 15ರ ನಂತರ ಸೂರ್ಯ ಮತ್ತು ಬುಧ ಧನಸ್ಥಾನದಲ್ಲಿ 2ನೇ ಮನೆಯಲ್ಲಿ ಸೇರುವುದರಿಂದ ನಿಮ್ಮ ಮ್ಯಾನೇಜ್ಮೆಂಟ್ ಸ್ನೇಹಿತರೆ, ಕಾಮರ್ಸ್ ಅಥವಾ ಭಾಷಣ ಅಥವಾ ಡಿಬೇಟ್ ಸಂಬಂಧಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಯಶಸ್ಸು ದೊರೆಯುತ್ತದೆ.
ಇನ್ನು ಕ್ರೀಡಾಪಟುಗಳಿಗೆ ಲಗ್ನದಲ್ಲಿರುವ ಕುಜನು ತಿಂಗಳ ಅಂತ್ಯದವರೆಗೆ ಶಕ್ತಿಯನ್ನು ಗೆಲುವಿನ ಹಂಬಲವನ್ನು ನೀಡುತ್ತಾನೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಮೇಷರಾಶಿಯವರು ವಿದ್ಯಾರ್ಥಿಗಳು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಕಮೆಂಟ್ ಇದ್ದರೂ ಏನಾದರೂ ತಿಳ್ಕೋಬೇಕು ಅಂದರೆ ಏನಾದರೂ ಕೇಳಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಸಣ್ಣ ಪುಟ್ಟ ಪರಿಹಾರವಾಗಿರುತ್ತದೆ. ಲಗ್ನದಲ್ಲಿರುವ ಕುಜನಿಂದ ಬರುವ ಆವೇಶವನ್ನು ನಿಯಂತ್ರಿಸಲು ಮತ್ತು ದ್ವಿತೀಯ ಸ್ಥಾನದ ಸೂರ್ಯನಿಂದ ಬರುವ ಮಾತಿನ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಲು ಈ ಪರಿಹಾರಗಳನ್ನು ಪಾಲಿಸಿ ಸ್ನೇಹಿತರೆ, ಖಂಡಿತವಾಗಿಯೂ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಮೊದಲನೇದಾಗಿ ಶನಿವಾರದಂದು ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ ಬಡವರಿಗೆ ನಿರ್ಗತಿಕರಿಗೆ ಎಳ್ಳನ್ನು ದಾನ ಮಾಡಿ, ಕಪ್ಪು ಎಳ್ಳನ್ನು ದಾನ ಮಾಡಿ ಸ್ನೇಹಿತರೆ. ಇನ್ನು ಎರಡನೇದಾಗಿ ಶಿವಾರಾಧನೆ. ತಿಂಗಳ ಪ್ರಥಮಾರ್ಧದಲ್ಲಿ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಹೆಚ್ಚಾಗುವ ಅಗ್ನಿ ತತ್ವವನ್ನು ಅಂದರೆ ಪಿತ್ತವನ್ನು ಶಾಂತಗೊಳಿಸಲು ಪ್ರತಿ ಸೋಮವಾರ ಶಿವನಿಗೆ ತಣ್ಣೀರು ಅಥವಾ ಹಾಲು ಮೊಸರಿನಿಂದ ಅಭಿಷೇಕವನ್ನು ಮಾಡಿ. ಇನ್ನು ಕುಜ ದೋಷ ಶಾಂತಿ. ಲಗ್ನದಲ್ಲಿ ಕುಜನು ಆವೇಶವನ್ನು ನೀಡುವುದರಿಂದ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುವುದು ಅಥವಾ ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸುವುದರಿಂದ ಕೋಪ ನಿಯಂತ್ರಣದಲ್ಲಿದ್ದು ನಿರ್ಧಾರಗಳು ಸರಿಯಾದ ದಾರಿಯಲ್ಲಿರುತ್ತವೆ. ಇನ್ನು ಮೌನವ್ರತ ಅಂದರೆ ಸ್ನೇಹಿತರೆ ನಿಯಂತ್ರಣ. ಮೇ 15ರ ನಂತರ ದ್ವಿತೀಯಾರ್ಧದಲ್ಲಿ ಸೂರ್ಯನಿಂದಾಗಿ ಮಾತಿನ ಘರ್ಷಣೆಗಳು ಬಾರದಂತೆ ಇರಬೇಕಾದರೆ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ವಾದ ವಿವಾದಕ್ಕೆ ಇಳಿಯುವ ಮುನ್ನ ಒಂದು ಕ್ಷಣ ನಿಂತು ಯೋಚಿಸುವುದು ಅಥವಾ ಮೌನ ವಹಿಸುವುದು ಅತ್ಯುತ್ತಮ ಪರಿಹಾರವಾಗಿದೆ. ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರವನ್ನು ಮೇಷರಾಶಿಯವರು ಮಾಡಿ ಅಂತ ಹೇಳ್ತಾ, ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಮೇಷರಾಶಿಯವರಿಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.